ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಪರೀಕ್ಷೆ ಜುಲೈ 20-21 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಪ್ರಥಮ ಭಾಷೆ ಕನ್ನಡದಲ್ಲಿ ನಾವು ಮೊದಲಿಗೆ ವ್ಯಾಕರಣಾಂಶಗಳನ್ನು ನೋಡ್ತಾ ಇದ್ದೀವಿ. ಇದು ವ್ಯಾಕರಣಾಂಶದ ಕಡೆಯ ಒಂದು ವಿಭಾಗದ ವಿಡಿಯೋ, 4ನೇ ವಿಭಾಗ. ಇದಕ್ಕಿಂತ ಮುಂಚೆ 3 ವಿಭಾಗಗಳಲ್ಲಿ ನಾವೇನು ಮಾಡಿದ್ದೀವಿ, ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡಲ್ಲಿ SSLC ಕನ್ನಡ MCQ ಅಂತಕ್ಕಂಥ ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ 3 ಭಾಗಗಳ ವಿಡಿಯೋಗಳನ್ನು ತಾವುಗಳು ನೋಡಬಹುದು. ಶುರು ಮಾಡೋಣ. ಸೊ ಪ್ರಥಮ ಭಾಷೆ ಕನ್ನಡದ ವ್ಯಾಕರಣಾಂಶಗಳ ಒಂದು ಸರಣಿಗಿಂತ ಮೊದಲು ತಾವು ಹೊಸಬರಾಗಿದ್ದರೆ ದಯಮಾಡಿ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಸೊ ಪ್ರತಿದಿನ ನಾವು 5-6 ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರಿಂದ ನೋಟಿಫಿಕೇಶನ್ 3ಕ್ಕಿಂತ ಹೆಚ್ಚಿಗೆ ಬರೋದಿಲ್ಲ. ಆ ಕಾರಣಕ್ಕಾಗಿ ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಹಾಕಿದ್ದೀನಿ, ಅಲ್ಲಿ ಬಂದು ಜಾಯ್ನ್ ಆದರೆ ಸೊ ನಾವು ಪ್ರತಿದಿನ ಹಾಕ್ತಕ್ಕಂಥ 5ರಿಂದ 6 ವಿಡಿಯೋಗಳ ಲಿಂಕ್ಗಳನ್ನು ತಾವು ಸರಳವಾಗಿ ಪಡಿಬಹುದು ಹಾಗೂ ಮೊದಲಿಗರಾಗಿ ನೋಡ್ಬೋದು ಅಂತ ಹೇಳ್ತಾ ಸೊ ವಿಡಿಯೋವನ್ನು ಪ್ರಾರಂಭಿಸೋಣ. ಸೊ ಇದಕ್ಕಿಂತ ಮುಂಚೆ 60 ಪ್ರಶ್ನೆಗಳನ್ನು ಮಾಡಿದ್ದೀವಿ ನೋಡಿ. ಪ್ರಶ್ನೆ 61, ಮತ್ತು ಸಂಬಂಧಾರ್ಥಕಾವ್ಯ ಆದರೆ ಅವನೇ ಅಂತಕ್ಕಂಥದ್ದು ಯಾವ ಒಂದು ಅವ್ಯಯದ ಪ್ರಕಾರ? ಆಯ್ಕೆ 1 ಕ್ರಿಯಾರ್ಥಕಾವ್ಯ, ಆಯ್ಕೆ 2 ಅನುಕರಣಾವ್ಯಯ, ಆಯ್ಕೆ 3 ಭಾವಸೂಚಕಾವ್ಯಯ, ಆಯ್ಕೆ 4 ಅವಧಾರಣಾರ್ಥಕಾವ್ಯಯ. ಸೊ ಅವನೇ ಅಂತಕ್ಕಂಥದ್ದು ಏನಪ್ಪ ಅಂದರೆ ಆಯ್ಕೆ ಸಂಖ್ಯೆ 4 ಅವಧಾರಣಾರ್ಥಕಾವ್ಯಕ್ಕೆ ಉದಾಹರಣೆ ಆಗಿದೆ ಅವ್ಯಯದ ಪ್ರಕಾರ. ಮತ್ತು ಸಂಬಂಧಾರ್ಥಕಾವ್ಯಕ್ಕೆ ಉದಾಹರಣೆ ಆದರೆ ಅವನೇ ಅಂತಕ್ಕಂಥದ್ದು ಅವಧಾರಣಾರ್ಥಕಾವ್ಯಕ್ಕೆ ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆ ಬಂತು, ಪ್ರಶ್ನೆ ಸಂಖ್ಯೆ 62. ಒಂದು ಭಾಷೆಯ ಮೂಲ ಪದಗಳನ್ನು ಏನೆನ್ನುವರು? ಆಯ್ಕೆ 1 ಪದ, ಆಯ್ಕೆ 2 ದೇಶ ಪದ, ಆಯ್ಕೆ 3 ಅನ್ಯ ದೇಶ ಪದ, ಆಯ್ಕೆ 4 ತದ್ಭವ. ಸೊ ಒಂದು ಭಾಷೆಯ ಮೂಲ ಪದಗಳಿಗೆ ಏನಂತ ಕರೀತಾರೆ ಅಂದರೆ ದೇಶ ಪದ ಅಂತ ಕರೀತಾರೆ. ಪ್ರಶ್ನೆ 63, ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಪದಗಳನ್ನು ಏನಂತ ಕರೀತಾರೆ? ಸೊ ಆಯ್ಕೆ 1 ಪದ, ಆಯ್ಕೆ 2 ದೇಶ ಪದ, ಆಯ್ಕೆ 3 ಅನ್ಯ ದೇಶ ಪದ, ಆಯ್ಕೆ 4 ತದ್ಭವ. ಸೊ ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಪದಗಳಿಗೆ ಆಯ್ಕೆ 3 ಅನ್ಯ ದೇಶ ಪದಗಳು ಅಂತ ಹೇಳ್ತಾರೆ. ಪ್ರಶ್ನೆ 64, ಸಂಸ್ಕೃತದಿಂದ ಬಂದಿರುವ ಪದಗಳನ್ನು ಏನಂತ ಕರೀತಾರೆ? ಆಯ್ಕೆ 1 ಪದ, ಆಯ್ಕೆ 2 ದೇಶ ಪದ, ಆಯ್ಕೆ 3 ಅನ್ಯ ದೇಶ ಪದ, ಆಯ್ಕೆ 4 ತದ್ಭವ. ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂಥ ಪದಗಳಿಗೆ ತದ್ಭವ ಪದಗಳು, ತದ್ಭವ ಶಬ್ದಗಳು ಅಂತ ಕರೀತಾರೆ. ಆಯ್ಕೆ 4 ತದ್ಭವ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ದವಾಖಾನೆ ಇದು ಪಾರ್ಸಿದಿಂದ ಬಂದಿದೆ. ಓಕೆ, ಪಾರ್ಸಿ ಭಾಷೆಯ ಪದ ಆಗಿದೆ. ಅಮಾನತು ಅಂತಕ್ಕಂಥದ್ದು ಯಾವ ಭಾಷೆಯ ಪದ? ಆಯ್ಕೆ 1 ಅರಬ್ಬಿ, ಆಯ್ಕೆ 2 ಪೋರ್ಚುಗೀಸ, ಆಯ್ಕೆ 3 ಉರ್ದು, ಆಯ್ಕೆ 4 ಹಿಂದೂಸ್ತಾನಿ. ಸೊ ಅಮಾನತು ಅಂತಕ್ಕಂಥ ಶಬ್ದ ಆಯ್ಕೆ 1 ಅರಬ್ಬಿ ಭಾಷೆಯ ಪದ ಆಗಿದೆ. ಮುಂದಿನ ಪ್ರಶ್ನೆ, ತಂಬಾಕು ಇದು ಪೋರ್ಚುಗೀಸ್ ಭಾಷೆಯ ಪದ ಆದರೆ ತಾಲೂಕು ಇದು ಯಾವ ಭಾಷೆಯ ಪದ? ಆಯ್ಕೆ 1 ಅರಬ್ಬಿ, ಆಯ್ಕೆ 2 ಗ್ರೀಕ್, ಆಯ್ಕೆ 3 ಉರ್ದು, ಆಯ್ಕೆ 4 ಹಿಂದೂಸ್ತಾನಿ. ನೋಡಿ, ತಂಬಾಕು ಪೋರ್ಚುಗೀಸ್ ಭಾಷೆ ಪದ ಆದರೆ ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ, ಆದರೆ ತಾಲೂಕು ಅಂತಕ್ಕಂಥದ್ದು ಉರ್ದು ಭಾಷೆಯ ಪದ ಆಗಿದೆ, ಉರ್ದು ಭಾಷೆಯಿಂದ ಬಂದಿದೆ. ಪ್ರಶ್ನೆ 67, ರಸೀದಿ ಇದು ಪೋರ್ಚುಗೀಸ್ ಭಾಷೆಯ ಪದ, ಹಾಗಾದರೆ ಕಾರ್ಖಾನೆ ಅನ್ನೋದು ಅರಬ್ಬಿ, ಗ್ರೀಕ್, ಉರ್ದು, ಹಿಂದೂಸ್ತಾನಿ. ನೆನಪಿನಲ್ಲಿಟ್ಕೊಡ್ರಿ, ಕಾರ್ಖಾನೆ ಅಂತಕ್ಕಂಥ ಈ ಒಂದು ಪದ ಹಿಂದೂಸ್ತಾನಿ ಭಾಷೆಯಿಂದ ಬಂದಿದೆ, ಹಿಂದೂಸ್ತಾನಿಯಿಂದ ಬಂದಿರತಕ್ಕಂಥದ್ದು ಪದ ಆಗಿದೆ. ಪ್ರಶ್ನೆ 68, ಪೆನ್ನು ಇಂಗ್ಲಿಷ್ ಭಾಷೆಯ ಪದ, ಸಾಬೂನು ಆಯ್ಕೆ 1 ಅರಬ್ಬಿ, ಆಯ್ಕೆ 2 ಗ್ರೀಕ್, ಆಯ್ಕೆ 3 ಪೋರ್ಚುಗೀಸ, ಆಯ್ಕೆ 4 ಹಿಂದೂಸ್ತಾನಿ. ಸೊ ಸಾಬೂನು ಅಂತಕ್ಕಂಥದ್ದು ಪೋರ್ಚುಗೀಸ್ ಭಾಷೆಯ ಪದ, ಪೋರ್ಚುಗೀಸ್ದಿಂದ ಬಂದಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ನೋಡುವ ಏನಿದಾವ ಅಂತಕ್ಕಂಥದ್ದು. ಎಸ್, ಶಶಿ ಮುಂದೆ ಕಳಸ ಇದೆ, ಶಿರ ಸಸಿ, ಕಲಸ ಅಂಕುಶ, ಅಂಕುಶ ಶಿರ. ಸೊ ಇದು ತತ್ಸಮ ತದ್ಭವ ಇತ್ತು, ತಮಗೆ ಗೊತ್ತಾಗ್ತಾ ಇರ್ಬೋದು. ಶಶಿ ಅಂತಕ್ಕಂಥದ್ದು ಆಯ್ಕೆ ಬಿ ಸಸಿ, ಶಿರ ಅಂತಕ್ಕಂಥದ್ದು ಆಯ್ಕೆ ಡಿ ಸಿರ, ಕಲಶ ಅಂತಕ್ಕಂಥದ್ದು ಆಯ್ಕೆ ಎ ಕಳಸ, ಅಂಕುಶ ಇದರ ತದ್ಭವ ರೂಪ ಆಯ್ಕೆ ಸಿ ಅಂಕುಶ ಇತ್ತು. ಸೊ ಸರಿಯಾಗಿರ್ತಕ್ಕಂಥ ಜೋಡಿ ಇತ್ತು. ಫಸ್ಟ್ ಒನ್ ಬಿ, ಸೆಕೆಂಡ್ ಒನ್ ಡಿ, ಥರ್ಡ್ ಒನ್ ಎ ಆ್ಯಂಡ್ ಫೋರ್ತ್ ಒನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್ ಕ್ವಶನ್, ಇದು ಕೂಡ ಹೊಂದಿಸಿ ಬರೆಯಿರಿ ಇದೆ, ನೋಡೋಣ. ದ್ಯೂತ ಬಿಜ್ಜೋದರ, ವಂದ್ಯ ಜೂಜು, ವಿದ್ಯಾಧರ ಬೆಸಗೆ, ವೈಶಾಖ ಬಂಜೆ. ಸೊ ಉತ್ತರ ನೋಡೋದಾದ್ರೆ ದ್ಯೂತ ಅಂದರೆ ಜೂಜು, ವಂದ್ಯ ಅಂದರೆ ಬಂಜೆ, ವಿದ್ಯಾಧರ ಅಂದರೆ ಬಿಜ್ಜೋದರ,
ವೈಶಾಖ ಅಂದರೆ ಬೇಸಗೆ. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶಬ್ದಗಳಿದ್ದು ಹೊಂದಿಸಿ ಬರೆಯರಲ್ಲಿ ತತ್ಸಮ ಮತ್ತು ತದ್ಭವ ರೂಪಗಳು ಆಗಿದ್ದಾವೆ, ನೆನಪಿನಲ್ಲಿ ಇಟ್ಕೊಳ್ರಿ. ಪ್ರಶ್ನೆ 71. ಬಾಮಿನಿ ಷಟ್ಪದಿಯ 1, 2, 4 ಮತ್ತು 5ನೇ ಪಾದಗಳ ಗಣ ವಿಂಗಡಣೆಯ ರೀತಿ ಹೇಗಿರ್ತದ? ನೋಡಿ, ಬಾಮಿನಿ ಷಟ್ಪದಿಯಲ್ಲಿ 1, 2 ಸಾಲು ಮತ್ತು 4, 5ನೇ ಸಾಲುಗಳಲ್ಲಿ ಗಣಗಳನ್ನು ಯಾವ ರೀತಿಯಾಗಿ ವಿಂಗಡಣೆಯನ್ನು ಮಾಡಿರ್ತಾರೆ ನೋಡೋಣ. ಆಯ್ಕೆ 1 3, 3, 3, 3. ಆಯ್ಕೆ 2 4, 4, 4, 4. ಆಯ್ಕೆ 3 4, 3, 4, 3. ಆಯ್ಕೆ 4 3, 4, 3, 4. ಸೊ ಬಾಮಿನಿ ಷಟ್ಪದಿಯಲ್ಲಿ 1, 2, 4, 5ನೇ ಪಾದಗಳ ಗಣ ವಿಂಗಡಣೆ ರೀತಿ ಅದು 3, 4, 3, 4 ಮಾತ್ರೆಗಳನ್ನು ಹೊಂದಿರ್ತದೆ. ಪ್ರಶ್ನೆ 72. ಇದು ಶಬ್ದಾಲಂಕಾರದ ಪ್ರಕಾರ ಅಲ್ಲ. ನೋಡುವ. ಆಯ್ಕೆ 1 ಅನುಪ್ರಾಸ, ಆಯ್ಕೆ 2 ಉಪಮಾಲಂಕಾರ, ಆಯ್ಕೆ 3 ಯಮಕ ಅಲಂಕಾರ, ಆಯ್ಕೆ 4 ಚಿತ್ರಕವಿತ್ವ. ಸೊ ನೆನಪಿನಲ್ಲಿ ಇಟ್ಕೊಡ್ರಿ ವಿದ್ಯಾರ್ಥಿಗಳೇ. ಸೊ ಶಬ್ದಾಲಂಕಾರದಲ್ಲಿ 3 ಪ್ರಕಾರಗಳು: ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಉಪಮಾಲಂಕಾರ ಶಬ್ದಾಲಂಕಾರದ ಪ್ರಕಾರ ಅಲ್ಲ, ಅದು ಅರ್ಥಾಲಂಕಾರದಲ್ಲಿ ಇರತಕ್ಕಂಥ ಒಂದು ಪ್ರಕಾರ ಉಪಮಾಲಂಕಾರ. ಮುಂದಿನ ಪ್ರಶ್ನೆ ಸಂಖ್ಯೆ 73. ನೋಡಿ, ಅಲಂಕಾರದಲ್ಲಿ ಅಭೇದವಾಗಿ ವರ್ಣನೆಯನ್ನು ಮಾಡಿದರೆ ಅದು ರೂಪಕಾಲಂಕಾರ ಆಗ್ತದ. ಆದರೆ ಹೋಲಿಕೆಯ ಸಂಬಂಧವನ್ನು ಸೂಚಿಸಿದರೆ ಅದು ಯಾವ ಅಲಂಕಾರ? ಅಲಂಕಾರದಲ್ಲಿ ಅಭೇದವಾಗಿ ಉಪಮೇಯ ಉಪಮಾನಗಳನ್ನು ಅಭೇದವಾಗಿ ವರ್ಣನೆ ಮಾಡೋದು ರೂಪಕಾಲಂಕಾರ. ಆದರೆ ಉಪಮೇಯ ಉಪಮಾನಗಳನ್ನು ಹೋಲಿಕೆ ಸಂಬಂಧದಲ್ಲಿ ಮಾಡೋದು ಯಾವ ಅಲಂಕಾರ? ನಿಮಗೆ ಗೊತ್ತಾಗಿರ್ಬೋದು. ಆಯ್ಕೆ 1 ಅನುಪ್ರಾಸ ಅಲಂಕಾರ, ಆಯ್ಕೆ 2 ಉಪಮಾ ಅಲಂಕಾರ, ಆಯ್ಕೆ 3 ಯಮಕ ಅಲಂಕಾರ, ಆಯ್ಕೆ 4 ಚಿತ್ರಕವಿತ್ವ ಅಲಂಕಾರ. ಸೊ ನಿಮಗೆ ಗೊತ್ತಿದ್ದಂಗೆ ಸೊ ಹೋಲಿಕೆಯ ಸಂಬಂಧ ಇತ್ತಂದ್ರೆ ಉಪಮೇಯ ಉಪಮಾನಗಳ ನಡುವೆ ಅದು ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿರ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 74ಕ್ಕೆ. ಏನಿದೆ 74ಕ್ಕೆ ಅಂತಂದ್ರೆ ಯಗನದ ವಿನ್ಯಾಸ ಹೇಗಿರ್ತದಪ್ಪ ಅಂತಂದ್ರೆ ಲಘು ಗುರು ಗುರು ಇರ್ತದೆ. ಓಕೆ, ಹಾಗಾದ್ರೆ ರಗನದ ವಿನ್ಯಾಸ ಹೇಗಿರ್ತದೆ? ಸೊ ನೋಡೋಣ. ಆಯ್ಕೆ 1 ಗುರು ಗುರು ಗುರು, ಆಯ್ಕೆ 2 ಲಘು ಲಘು ಲಘು, ಆಯ್ಕೆ 3 ಗುರು ಗುರು ಲಘು, ಆಯ್ಕೆ 4 ಗುರು ಲಘು ಗುರು. ಯಗನದ ವಿನ್ಯಾಸ ಲಘು ಗುರು ಗುರು ಇದ್ರೆ ರಗನದ ವಿನ್ಯಾಸ ಗುರು ಲಘು ಗುರು. ಆಯ್ಕೆ 4 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ನಗನದಲ್ಲ ಒಂದು ವಿನ್ಯಾಸ ಇರ್ತದೆ ಲಘು ಲಘು ಲಘು. ಹಾಗಾದ್ರೆ ಮಗನದ ವಿನ್ಯಾಸ ಹೇಗಿರ್ತದೆ? ಆಯ್ಕೆ 1 ಗುರು ಗುರು ಗುರು, ಲಘು ಲಘು ಲಘು, ಗುರು ಗುರು ಲಘು, ಗುರು ಲಘು ಗುರು. ಸೊ ಮಗನದ ವಿನ್ಯಾಸ ಇರುತ್ತೆ. ಆಯ್ಕೆ ಸಂಖ್ಯೆ 1 ಗುರು ಗುರು ಗುರು. ಈ ತನ್ನಾಗಿರ್ತಕ್ಕಂಥ ಗಣ ವಿಂಗಡಣೆ ಅಲ್ಲಿ ಇರ್ತದ ಮಗನದಲ್ಲಿ. ಪ್ರಶ್ನೆ 76. ಮತ್ತೆ ಭವಿಕ್ರೀಡಿತ ವೃತ್ತದ ಪ್ರತಿಪಾದದಲ್ಲಿ ಇರುವ ಅಕ್ಷರಗಳ ಸಂಖ್ಯೆ ಎಷ್ಟು? ಆಯ್ಕೆ 1 18, ಆಯ್ಕೆ 2 19, ಆಯ್ಕೆ 3 20, ಆಯ್ಕೆ 4 21. ಮತ್ತೆ ಭವಿಕ್ರೀಡಿತ ವೃತ್ತದ ಪ್ರತಿಪಾದದಲ್ಲಿ ಬರ್ತಕ್ಕಂಥ ಅಕ್ಷರಗಳ ಸಂಖ್ಯೆ ಆಯ್ಕೆ 3 20 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಚಂಪಕಮಾಲಾ ವೃತ್ತದ ಪ್ರತಿಪಾದದಲ್ಲಿ ಇರುವ ಅಕ್ಷರಗಳ ಸಂಖ್ಯೆ ಎಷ್ಟು? ಚಂಪಕಮಾಲಾ ವೃತ್ತದಲ್ಲಿ ಆಯ್ಕೆ 1 18, ಆಯ್ಕೆ 2 19, ಆಯ್ಕೆ 3 20, ಆಯ್ಕೆ 4 21. ಚಂಪಕಮಾಲಾ ವೃತ್ತದ ಪ್ರತಿಪಾದದಲ್ಲಿ ಒಟ್ಟು ಆಯ್ಕೆ 4 21 ಅಕ್ಷರಗಳನ್ನು ನಾವು ಚಂಪಕಮಾಲಾ ವೃತ್ತದ ಪ್ರತಿ ಸಾಲಿನಲ್ಲಿನೂ ಕೂಡ ನೋಡ್ತೀವಿ. ಮುಂದಿನ ಪ್ರಶ್ನೆ 78. ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವ ತೋರಿ ಬಂದರೆ ಆ ಅಲಂಕಾರವನ್ನು ಏನಂತ ಕರೀತಾರೆ? ಆಯ್ಕೆ 1 ಉಪಮಾಲಂಕಾರ, ಆಯ್ಕೆ 2 ರೂಪಕಾಲಂಕಾರ, ಆಯ್ಕೆ 3 ದೃಷ್ಟಾಂತಾಲಂಕಾರ, ಆಯ್ಕೆ 4 ಉತ್ಪ್ರೇಕ್ಷಾಲಂಕಾರ. ಆಯ್ಕೆ ಸರಿ ಉತ್ತರ ಇತ್ತು. ಆಯ್ಕೆ 3 ದೃಷ್ಟಾಂತಾಲಂಕಾರ ಅಂತ ಕರೀತಾರೆ ಬಿಂಬ ಪ್ರತಿಬಿಂಬ ಭಾವ ತೋರಿ ಬಂದರೆ. ಮುಂದಿನ ಪ್ರಶ್ನೆ 79. ಉಪಮೇಯವಾದ ವಸ್ತುವನ್ನು ಉಪಮಾನವಾದ ವಸ್ತುವನ್ನಾಗಿ ಕಲ್ಪಿಸುವುದು ಯಾವ ಅಲಂಕಾರ? ಉಪಮೇಯವಾಗಿರ್ತಕ್ಕಂಥ ವಸ್ತುವನ್ನ ಉಪಮಾನವಾದ ವಸ್ತುವನ್ನಾಗಿ ಕಲ್ಪನೆಯನ್ನು ಮಾಡ್ತಕ್ಕಂಥದ್ದು ಯಾವ ಅಲಂಕಾರದ ಪ್ರಕಾರ? ಆಯ್ಕೆ 1 ಉಪಮಾಲಂಕಾರ, ಆಯ್ಕೆ 2 ರೂಪಕಾಲಂಕಾರ, ಆಯ್ಕೆ 3 ದೃಷ್ಟಾಂತಾಲಂಕಾರ, ಆಯ್ಕೆ 4 ಉತ್ಪ್ರೇಕ್ಷಾಲಂಕಾರ. ಅದು ಉತ್ತರ ಇತ್ತು. ಆಯ್ಕೆ 4 ಉತ್ಪ್ರೇಕ್ಷಾಲಂಕಾರ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ವಾರ್ಧಕ ಷಟ್ಪದಿಯ 1, 2, 4 ಮತ್ತು 5ನೇ ಪಾದಗಳಲ್ಲಿನ ಘನ ವಿಂಗಡಣೆ ಹೇಗಿರ್ತದೆ? ವಾರ್ಧಕ ಷಟ್ಪದಿಯ 1, 2 ಮತ್ತು 4, 5ನೇ ಪಾದಗಳಲ್ಲಿನ ಘನ ವಿಂಗಡಣೆ ಹೇಗಿರ್ತದೆ? ಆಯ್ಕೆ 1 3 3 3 3, ಆಯ್ಕೆ 2
4 4 4 4. ಆಯ್ಕೆ 3 5 5 5 5. ಆಯ್ಕೆ 4 4 5 4 5. ವಾರ್ಧಕ ಷಟ್ಪದಿಯ 1 2 4 ಮತ್ತು 5ನೆಯ ಪಾದಗಳಲ್ಲಿನ ಗಣ ವಿಂಗಡಣೆ 5 5 5 5 ಆಗಿರ್ತದೆ. ಮುಂದಿನ ಪ್ರಶ್ನೆ 81. ಇದು ರಗಳೆಯ ಪ್ರಕಾರ ಅಲ್ಲ. ನೋಡೋಣ. ಆಯ್ಕೆ 1 ಉತ್ಸಾಹ, ಆಯ್ಕೆ 2 ಅನಿಲ, ಆಯ್ಕೆ 3 ಮಂದಾನಿಲ, ಆಯ್ಕೆ 4 ಲಲಿತ. ಸೊ ರಗಳೆಗಳಲ್ಲಿ ಬರೀ 3 ಪ್ರಕಾರಗಳಿರ್ತವೆ. ಅದು ಉತ್ಸಾಹ, ಮಂದಾನಿಲ ಮತ್ತು ಲಲಿತ. ಅನಿಲ ಇದು ರಗಳೆಯ ಪ್ರಕಾರ ಅಲ್ಲ. ಆಯ್ಕೆ 2 ಅನಿಲ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಪ್ರಶ್ನೆ 82. ಶ್ಲೇಷಾರ್ಥಗಳನ್ನು ನೀಡಬಲ್ಲ ಪದಗಳಿರುವ ಅಲಂಕಾರ ಯಾವುದು? ಆಯ್ಕೆ 1 ಶ್ಲೇಷಾಲಂಕಾರ, ಆಯ್ಕೆ 2 ರೂಪಕಾಲಂಕಾರ, ಆಯ್ಕೆ 3 ದೃಷ್ಟಾಂತಾಲಂಕಾರ, ಆಯ್ಕೆ 4 ಉತ್ಪ್ರೇಕ್ಷಾಲಂಕಾರ. ಶ್ಲೇಷಾರ್ಥಗಳನ್ನು ನೀಡಬಲ್ಲ ಪದಗಳಿರ್ತಕ್ಕಂಥ ಅಲಂಕಾರವನ್ನು ಹೆಸರೇ ಸೂಚಿಸುವ ಹಾಗೆ ಶ್ಲೇಷಾಲಂಕಾರ ಅಂತ ಹೇಳ್ತಾರೆ. ಪ್ರಶ್ನೆ 83. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವ ಅಲಂಕಾರ ಯಾವುದು? ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯವನ್ನಾಗಿ ಸಮರ್ಥನೆ ಮಾಡ್ತಕ್ಕಂಥ ಅಲಂಕಾರದ ಪ್ರಕಾರ ಯಾವುದು? ಆಯ್ಕೆ 1 ಶ್ಲೇಷಾಲಂಕಾರ, ಆಯ್ಕೆ 2 ಉತ್ಪ್ರೇಕ್ಷಾಲಂಕಾರ, ಆಯ್ಕೆ 3 ದೃಷ್ಟಾಂತಾಲಂಕಾರ, ಆಯ್ಕೆ 4 ಅರ್ಥಾಂತರನ್ಯಾಸ ಅಲಂಕಾರ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ 4 ಅರ್ಥಾಂತರನ್ಯಾಸ ಅಲಂಕಾರ, ಇದು ಸರಿ ಇತ್ತು. ಸೊ ಕಡೆ ಪ್ರಶ್ನೆ ಬಂದಿದ್ದೀವಿ. ಸ್ತ್ರಗ್ಧರ ವೃತ್ತದಲ್ಲಿ ಪ್ರತಿಪಾದದಲ್ಲಿ ಇರುವ ಅಕ್ಷರಗಳ ಸಂಖ್ಯೆ ಎಷ್ಟು? ಸ್ತ್ರಗ್ಧರ ವೃತ್ತ. ಓಕೆ. ಸೊ ಆಯ್ಕೆ 1 19, ಆಯ್ಕೆ 2 20, ಆಯ್ಕೆ 3 21, ಆಯ್ಕೆ 4 22. ಸೊ ಸ್ತ್ರಗ್ಧರ ವೃತ್ತದಲ್ಲಿ ಪ್ರತಿಪಾದದಲ್ಲಿ ಇರ್ತಕ್ಕಂಥ ಅಕ್ಷರಗಳ ಸಂಖ್ಯೆ 21 ಆಗಿರುತ್ತೆ. ವಿದ್ಯಾರ್ಥಿಗಳೇ, ಸೊ ಇಲ್ಲಿಯವರೆಗೆ ನಾವು ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಒಟ್ಟು 84 ವ್ಯಾಕರಣದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಸೊ ಇಲ್ಲಿಗೆ ಪ್ರಥಮ ಭಾಷೆ ಕನ್ನಡದ ವ್ಯಾಕರಣದ ಅಂಶ ಸಂಪೂರ್ಣವಾಗಿ ಮುಗಿತು. ಇನ್ನು ಸೊ ನಾಳೆಯಿಂದ ನಾವು ಏನು ಮಾಡೋಣಪ್ಪ ಅಂದರೆ ಗದ್ಯ ಪದ್ಯದಲ್ಲಿ ಬರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗುವ. ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ನಾವೇನು ಮಾಡೋಣ, ಚರ್ಚೆಯನ್ನು ಮಾಡೋಣ. ಅವುಗಳ ಬಗ್ಗೆ ನೋಡಿ ನಮ್ಮ ಅಧ್ಯಯನವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ವಿದ್ಯಾರ್ಥಿಗಳೇ, ವಿಡಿಯೋ ನೋಡ್ತೀರಿ ಆದರೆ ತಾವುಗಳು ಲೈಕ್ ಮಾಡೋದಿಲ್ಲ, ಅದುವೇ ನಮಗಿರ್ತಕ್ಕಂಥ ಒಂದು ಬೇಜಾರು. ಸೊ ವಿಡಿಯೋಗಳನ್ನು ಲೈಕ್ ಮಾಡಿ, ಆಮೇಲೆ ಹೆಚ್ಚು ಹೆಚ್ಚು ಗೆಳೆಯರಿಗೆ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ವನ್ನು ಮಾಡಲು ಮರೆಯದಿರಿ. ಏಕೆಂದರೆ ಸೊ ಬಹು ಆಯ್ಕೆ ಪ್ರಶ್ನೆಗಳಿಗೆ ಅಧ್ಯಯನ ಮಾಡಬೇಕಲ್ಲ, ಸೊ ಅದು ಸ್ವಲ್ಪ ಕಠಿಣ ಇದೆ. ಅದಕ್ಕಾಗಿ ಮಾರ್ಗದರ್ಶನದ ಗೈಡೆನ್ಸ್ ಅವಶ್ಯಕತೆಯೂ ಕೂಡ ಇದೆ. ಸೊ ಅದಕ್ಕಾಗಿ ಈ ವಿಡಿಯೋ ತಮಗೆ ತಲುಪಿತ್ತಂದರೆ ಸೊ ತಾವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ತಾವು ಜಾಯಿನ್ ಆಗಿದ್ದೆ ಆದರೆ ಸೊ ಟೋಟಲಿ ನಾವು ಗಣಿತ ಒಂದನ್ನು ಬಿಟ್ಟು ಎಲ್ಲ ವಿಷಯದ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಗದ್ಯಗಳನ್ನು ಜಸ್ಟ್ ಫಾರ್ ಫನ್ ಅಂತಕ್ಕಂಥ ಪಾರ್ಟ್ನರ್ ಚಾನಲ್ದವರು ಹಾಕ್ತಾ ಇದ್ದಾರೆ. ಸೊ ಅವರ ಒಂದು ವಿಡಿಯೋಗಳನ್ನು ನಮ್ಮ ಗ್ರೂಪ್ದಲ್ಲಿ ನಾವು ಶೇರ್ ಮಾಡ್ತಾ ಇದ್ದೀವಿ. ಸೊ ಬರೀ ಗಣಿತ ವಿಷಯದ ಒಂದು ಕೊರತೆ ಇದೆ. ಸೊ ಬಾಕಿ ಎಲ್ಲನೂ ಕೂಡ ನಾವು ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಕನ್ನಡದಲ್ಲಿ ಇಲ್ಲಿ ಹಾಕ್ತಾ ಇದ್ದೀವಿ. ಸೊ ಜಸ್ಟ್ ಫಾರ್ ಫನ್ ಅಂತಕ್ಕಂಥ ಪಾರ್ಟ್ನರ್ ಚಾನಲ್ದವರು ಕೂಡ ಇಂಗ್ಲೀಷ್ ಮತ್ತು ಕನ್ನಡವನ್ನು ಕೂಡ ಹಾಕ್ತಾ ಇದ್ದಾರೆ. ಓಕೆ. ಸೊ ಅದಕ್ಕಾಗಿ ಆ ವಿಡಿಯೋಗಳ ಲಾಭಗಳನ್ನು ಪಡೀರಿ ಅಂತ ಹೇಳ್ತಾ ವ್ಯಾಕರಣ ಅಂಶಕ್ಕೆ ಒಂದು ಗುಡ್ ಬೈ ಹೇಳೋಣ. ಇನ್ನೂ ವ್ಯಾಕರಣ ಕಲಿಯಕ್ಕೆ ಬಹಳಷ್ಟು ಇದ್ದಾವೆ, ಆದರೆ ನಾವು ಮುಖ್ಯ ವಿಷಯಗಳನ್ನು ನೋಡ್ಕೊಂಡು ಬಂದೀವಿ. ಸೊ ನಾಳೆಯಿಂದ ನಾವು ಗದ್ಯ ಮತ್ತು ಪದ್ಯ ಸರಣಿಗಳಲ್ಲಿ ಏನು ಮಾಡ್ಕೊಂಡು ಬರೋಣಪ್ಪ ಅಂತಂದರೆ ಸೊ ನೋಡ್ಕೊಂಡು ಬರಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸಿಗುವ ಮುಂದಿನ ಸರಣಿಗಳ